Welcome to my YouTube channel. So already we start in second chapter in cost of capital. Under that chapter, meaning of cost of capital, definition of cost of capital, classification of cost of capital. So these parts are already over in previous YouTube video. So today we discuss ಸಿಗ್ನಿಫಿಕೆನ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಈಗಾಗಲೇ ನಾವು ಪ್ರೀವಿಯಸ್ ಯೂಟ್ಯೂಬ್ ವಿಡಿಯೋದಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನು, ಡೆಫಿನೇಷನ್, ಅದರ ವಾಕ್ಯವನ್ನು ನಾವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಅದರಲ್ಲಿ ಫ್ಯೂಚರ್ ಕಾಸ್ಟ್ ಆಗಿರಬಹುದು, ಹಿಸ್ಟಾರಿಕಲ್ ಕಾಸ್ಟ್, ಸ್ಪೆಸಿಫಿಕ್ ಕಾಸ್ಟ್, ಕಂಬೈನ್ಡ್ ಕಾಸ್ಟ್, ಓಕೆ, ಎವರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್. ಸೊ ಆಲ್ ಪಾಯಿಂಟ್ಸ್ ಆರ್ ಆಲ್ರೆಡಿ ಡಿಸ್ಕಸ್. So today we discuss significance of cost of capital. ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ದ ಮಹತ್ವ. ಸೊ ಫಸ್ಟ್ ಪಾಯಿಂಟ್ ಏನಿದೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಪ್ಲ್ಯಾನಿಂಗ್. ಫಸ್ಟ್ ಪಾಯಿಂಟ್ ಏನಿದೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಪ್ಲ್ಯಾನಿಂಗ್. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನ್ಸ್ ಅಂದರೆ ಬಂಡವಾಳ ರಚನೆ, ಅದರ ಮೇಲೆ ಪ್ಲ್ಯಾನಿಂಗ್ ಮಾಡೋದು, ಯೋಜಿಸುವುದು, ಯೋಜನೆಗಳು. ಸೊ ಫಸ್ಟ್ ಇನ್ ಇಂಗ್ಲೀಷ್, capital structure planning means it is one type of a planning for the capital structure. So capital structure means there are different types of capital available in the market, maybe equity share, debenture, preference share, debt. So that different types of capital is available. On that capital, make a suitable plan. For example, the cost of capital is instrumental in the designing the capital structure. The ideal mix of debt and equity securities is that which maximize the market value of the shares. Thus, it is a very significant in making the decisions as to proportion of owner's fund and borrowed fund in the firm's total finance at a particular time. So here, capital structure means it is the best for the capital structure purpose or for the capital designing purpose. The cost of debt is the best instrument for designing the capital structure. The ideal mix of debt and the equity shares is that which maximize the market value of the shares. So ಇಲ್ಲಿ ಕನ್ನಡದಲ್ಲಿ ಹೇಳೋದೇನೆಂದರೆ, ಬಂಡವಾಳ ರಚನೆಗಾಗಿ ಬಂಡವಾಳ ಒಂದು ರಚನೆಯನ್ನು ಮಾಡಬೇಕಾದ್ರೆ ಸೊ ಬೆಸ್ಟ್ ಇದ್ದಂಥ ಒಂದು ಇನ್ಸ್ಟ್ರೂಮೆಂಟ್ ಯಾವುದಂದರೆ ಕ್ಯಾಪಿಟಲ್ ಕಾಸ್ಟ್ ಆಫ್ ಡೆಪ್ಟ್. ವಿಚ್ ದ ಹೆಲ್ಪ್ ಆಫ್ ಕಾಸ್ಟ್ ಆಫ್ ಡೆಪ್ಟ್ದಿಂದ ನಾವು ಬಂಡವಾಳವನ್ನು ಒಂದು ಸರಿಯಾಗಿ ರಚನೆ ಮಾಡಬಹುದು. ಅಂದರೆ ಬಂಡವಾಳ ಅಂದರೆ ಕಂಪ್ನಿಯಲ್ಲಿ ಬರಬೇಕಾದಂಥ, ಕಂಪ್ನಿಯಲ್ಲಿ ಬೇಕಾದಂಥ ಬಂಡವಾಳ, ಅಲ್ಲಿ ಇಕ್ವಿಟಿ ಶೇರ್ ಇರಬಹುದು, ಪ್ರಿಫರೆನ್ಸ್ ಶೇರ್ ಇರಬಹುದು, ಅಥವಾ ಡಿಬೆಂಚರ್ಸ್ ಇರಬಹುದು. ಈ ಬಂಡವಾಳಗಳು ಎಷ್ಟು ಪ್ರಮಾಣದಲ್ಲಿ ನಾವು ಕಂಪ್ನಿ ಒಳಗೆ ನಾವು ಮಿಕ್ಸಪ್ ಮಾಡಬೇಕು, ಇಕ್ವಿಟಿ ಶೇರ್ದ ಪ್ರಮಾಣ ಎಷ್ಟಿರಬೇಕು, ಪ್ರಿಫರೆನ್ಸ್ ಶೇರ್ದ ಪ್ರಮಾಣ ಎಷ್ಟಿರಬೇಕು, ಡಿಬೆಂಚರ್ದ ಪ್ರಮಾಣ ಎಷ್ಟಿರಬೇಕು, ಈ ಮೂರೂರ್ದು ಮಿಕ್ಸ್ ಮಾಡಿ ನಾವು ಏನು ಮಾಡ್ತೀವಿ, ಕಂಪ್ನಿ ಒಳಗೆ ಇನ್ವೆಸ್ಟ್ ಮಾಡ್ತೀವಿ. ಸೊ ಅದರದ್ದು ಸರಿಯಾಗಿ ಡಿಸೈನಿಂಗ್ ಆಗಿರಬೇಕು, ಅದರ ಸರಿಯಾಗಿ ರಚನೆ ಆಗಿರಬೇಕು. ಅತಿ ಹೆಚ್ಚಾಗಿ ಡೆಪ್ಟ್ನೂ ಆಗಬಾರ್ದು. ಅತಿ ಹೆಚ್ಚಾಗಿ ಡೆಪ್ಟ್ ಆದರೆ ನೀವು ಹೆಚ್ಚು ಬಡ್ಡಿ ತುಂಬಬೇಕಾಗ್ತದೆ. ಅತಿ ಹೆಚ್ಚಾಗಿ ಇಕ್ವಿಟಿನೂ ಆಗಬಾರ್ದು. ಸೊ ಅದರದ್ದು ಒಂದು ಸಿಸ್ಟಮ್ಯಾಟಿಕ್ ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ಸರಿಯಾಗಿ ರಚನೆಯನ್ನು ಮಾಡಬೇಕು. ಎಷ್ಟೆಷ್ಟು ಅದರದ್ದು ಪ್ರಮಾಣ ಇರಬೇಕು. ಈ ನೀವು ಸರಿಯಾಗಿ ರಚನೆ ಮಾಡುವುದರಿಂದ ಏನಾಗಬಹುದು, ಬೆಸ್ಟ್ ಎಕ್ಸಾಂಪಲ್ ಅಂದರೆ maximize the market value of shares. If designing the capital structure or ideal mix of debt and equity shares, ಇದರಿಂದ ಏನಾಗ್ಬೋದು ಅಂದರೆ ವಿ ಗೆಟ್ ದ ಮ್ಯಾಕ್ಸಿಮಮ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಸೊ ಇಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಇನ್ ಮೇಕಿಂಗ್ ದ ಡಿಸಿಷನ್ ಆ್ಯಸ್ ಟು ಪ್ರಪೋರ್ಷನ್ ಆಫ್ ಓನರ್ಸ್ ಫಂಡ್ ಆ್ಯಂಡ್ borrowed fund. Okay,
ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ನೀವು ಬಂಡವಾಳವನ್ನು ರಚನೆ ಮಾಡಬೇಕಾದರೆ, ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ಹೇಳ್ತೀನಿ, ಬಂಡವಾಳವನ್ನು ರಚನೆ ಮಾಡಬೇಕಾದರೆ ಕಾಸ್ಟ್ ಆಫ್ ಡೆಪ್ಟ್ ಅನ್ನುವ ಇನ್ಸ್ಟ್ರೂಮೆಂಟ್ದಿಂದ ನಾವೇನು ಮಾಡ್ತೀವಿ, ಬಂಡವಾಳವನ್ನು ರಚನೆ ಮಾಡುವ ಪ್ರಯತ್ನ ಮಾಡ್ತೀವಿ. ಇದರಿಂದ ಈ ಕಾಸ್ಟ್ ಆಫ್ ಡೆಪ್ಟ್ ಅನ್ನುವ ಇನ್ಸ್ಟ್ರೂಮೆಂಟ್ದಿಂದ ನಾವು ಒಂದು ಬಂಡವಾಳ ಹೇಗೆ ರಚನೆ ಮಾಡಬೇಕಿದ್ರೆ ನಾವು ಇದು ಕಾಸ್ಟ್ ಆಫ್ ಡೆಪ್ಟ್ದಿಂದ ನಾವು ಒಂದು ಈ ಸಹಾಯದಿಂದ ನಾವು ಬಂಡವಾಳ ರಚನೆ ಮಾಡ್ತೀವಿ, ಇದರ ಮೇಲೆ ಪ್ಲ್ಯಾನಿಂಗ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೊ ನಾವು ವಿ ಗೋ ಟು ದ ನೆಕ್ಸ್ಟ್ ಪಾಯಿಂಟ್, ಸಿಲೆಕ್ಷನ್ ಆಫ್ ಸೋರ್ಸ್ ಆಫ್ ಪ್ಲ್ಯಾನ್. ಸೊ ನಾಟ್ ಇಸ್ ಅ ಪ್ಲ್ಯಾನಿಂಗ್, ಇಟ್ ಇಸ್ ಅ ಫೈನಾನ್ಸ್ ಆಗಬೇಕು, ಪ್ಲ್ಯಾನಿಂಗ್ ಇಲ್ಲ. ಸೊ ಇಟ್ ಈಸ್ ಅ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಇದು ಮತ್ತೊಮ್ಮೆ ನಿಮಗೆಲ್ಲರಿಗೆ ಹೇಳುತ್ತೇನೆ, ಇದನ್ನು ಇದು ಪ್ಲ್ಯಾನಿಂಗ್ ಅಲ್ಲ, ಇದು ಫೈನಾನ್ಸ್ ಮಾಡ್ಕೊರಿ. ಫೈನಾನ್ಸ್ ಮಾಡ್ಕೊರಿ ನೀವು. ಸೊ ಇಲ್ಲಿ ಸಿಲೆಕ್ಷನ್ ಆಫ್ ಸೋರ್ಸ್ ಆಫ್ ಫೈನಾನ್ಸ್. ಸೊ ಸ್ವಲ್ಪ ಟೈಪಿಂಗ್ ಎರರ್ ಆಗಿದೆ, ಸೊ ಅಲ್ಲಿ ನೀವು ತಿದ್ದುಪಡಿ ಮಾಡ್ಕೋಬೇಕು. ಸಿಲೆಕ್ಷನ್ ಆಫ್ ಸೋರ್ಸ್ ಆಫ್ ಫೈನಾನ್ಸ್. ಸೊ ಸಿಲೆಕ್ಷನ್ ಆಫ್ ಸೋರ್ಸ್ ಆಫ್ ಫೈನಾನ್ಸ್ ಅಂದರೆ ಏನು? ದ ಕಾಸ್ಟ್ ಆಫ್ capital is useful in the selection of right source of fund. The cost of capital of different source is different. Hence, in order to minimize the average cost of capital, appropriate sources are to be selected. So once again, ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. If you want to minimize the cost of capital, for that purpose we should select the correct or ideal capital structure or capital. Okay, the cost of capital is useful in the selection of right source of fund. Cost of capital is very useful for the selection of right source of fund, because the cost of capital of a different source is different. For example, for equity share, the cost will be different compared to the debt. For debenture, if you whatever the cost get, it is compared to the equity, it is also different. So same way, in order to minimize the average cost of capital, the appropriate source of fund or appropriate source of capital are to be selected is very, very important. With the help of cost of capital, we can select right source of fund. ಸೊ ಮತ್ತೊಮ್ಮೆ ಇಲ್ಲಿ ಕನ್ನಡದಲ್ಲಿ ಹೇಳೋದೇನೆಂದರೆ ಬಂಡವಾಳವನ್ನು ರಚನೆ ಮಾಡಬೇಕಾಯ್ತಂದರೆ ಅಥವಾ ಬಂಡವಾಳವನ್ನು ಸೆಲೆಕ್ಷನ್ ಮಾಡಬೇಕಾಯ್ತಂದರೆ ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನುವ ಇನ್ಸ್ಟ್ರೂಮೆಂಟ್ದಿಂದ ನಾವು ಬಂಡವಾಳವನ್ನು ಸೆಲೆಕ್ಷನ್ ಮಾಡ್ತೀವಿ. ಹೇಗೆ? ಯಾಕಂದರೆ ಕಂಪ್ನಿ ಒಳಗೆ ಯಾವುದಾದ್ರೆ ಒಂದು ಬಂಡವಾಳವನ್ನು ತೆಗೆದುಕೊಳ್ಳಬೇಕಾಯಿತು, ಡೆಪ್ಟ್ ಆಗಿರಬಹುದು, ಇಕ್ವಿಟಿ ಆಗಿರಬಹುದು, ಪ್ರಿಫರೆನ್ಸ್ ಆಗಿರಬಹುದು. ಆ ಬಂಡವಾಳವನ್ನು ತೆಗೆದುಕೊಳ್ಳಬೇಕಾದರೆ ಅಥವಾ ನಾವು ಆ ಬಂಡವಾಳವನ್ನು ಇಶ್ಯೂ ಮಾಡಬೇಕಾಗಿದ್ದರೂ ನಾವೇನು ಮಾಡ್ತೀವಿ, ಕರೆಕ್ಟ್ ಇರುವಂಥ ಒಂದು ಸೂಟೇಬಲ್ ಇರುವಂಥ ಬಂಡವಾಳವನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಯಾಕಂದರೆ ಅತಿ ಹೆಚ್ಚಾಗಿ ಕಾಸ್ಟ್ ಆಯಿತಂದರೆ ಕಂಪ್ನಿ ಮೇಲೆ ಪರಿಣಾಮ ಬೀಳುತ್ತದೆ. ಸೊ ಒಂದು ಎವರೇಜ್ ಕಾಸ್ಟ್ ಆಗಬೇಕು, ಒಂದು ಮಿನಿಮಮ್ ಕಾಸ್ಟ್ ಆಗುವಂಥ ಬಂಡವಾಳ ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಸೊ ಈ ಮಿನಿಮಮ್ ಕಾಸ್ಟ್ ಆಗುವ ಬಂಡವಾಳವನ್ನು ಸೆಲೆಕ್ಷನ್ ಮಾಡಬೇಕಾದ್ರೆ ನಮಗೆ ಒಂದು ಕೀ ಪಾಯಿಂಟ್ ಬೇಕು, ಒಂದು ಟೆಕ್ನಿಕ್ ಬೇಕು, ನಮಗೆ ಒಂದು ಇನ್ಸ್ಟ್ರೂಮೆಂಟ್ದ ಹೆಲ್ಪ್ ಬೇಕು. ಆ ಇನ್ಸ್ಟ್ರೂಮೆಂಟ್ ಯಾವುದಂದರೆ ಈ ಕಾಸ್ಟ್ ಆಫ್ ಕ್ಯಾಪಿಟಲ್. ಈ ಕಾಸ್ಟ್ ಆಫ್ ಕ್ಯಾಪಿಟಲ್ದಿಂದ ನಾವೇನು ಮಾಡಬಹುದು, ಒಂದು ಕರೆಕ್ಟ್ ಇರುವಂಥ, ಒಂದು ಪರ್ಫೆಕ್ಟ್ ಇರುವಂಥ ನಾವು ಕ್ಯಾಪಿಟಲ್ ಅಥವಾ ಒಂದು ಸೋರ್ಸ್ ಆಫ್ ಫಂಡನ್ನು ಸೆಲೆಕ್ಟ್ ಮಾಡ್ಬೋದು. ಯಾವುದರಿಂದ ನಮಗೆ ಕಾಸ್ಟ್ ಕಡಿಮೆ ಬರ್ತದೆ ಆ ಬಂಡವಾಳ ನಾವು ಚೂಸ್ ಮಾಡ್ತೀವಿ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಯಾವ ಸೋರ್ಸ್ದಿಂದ ನಮಗೆ ಕಾಸ್ಟ್ ಕಡಿಮೆ ಬರ್ತದೆ ಆ ಸೋರ್ಸ್ ನಾವು ಸೆಲೆಕ್ಟ್ ಮಾಡುವ ಪ್ರಯತ್ನ ಮಾಡ್ತೀವಿ. ಸೊ ಆದ ಕಾರಣ ಈ ಸೋರ್ಸನ್ನು ಸೆಲೆಕ್ಟ್ ಮಾಡುವ ಸಲುವಾಗಿ ಈ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಪಾಯಿಂಟ್ ಮತ್ತೊಮ್ಮೆ ನೋಡಿರಿ, ಪಾಯಿಂಟ್ ಏನಿದೆ ಅಲ್ಲಿ, ಸೆಲೆಕ್ಷನ್ ಆಫ್ ಸೋರ್ಸ್ ಆಫ್ ಫೈನಾನ್ಸ್ ಅಂದಿನಿ ನಾನು. ಓಕೆ, ಸೆಲೆಕ್ಷನ್ ಆಫ್ ಸೋರ್ಸ್ ಆಫ್ ಫೈನಾನ್ಸ್ ಇದೆ. ಓಕೆ, ಫೈನಾನ್ಸ್
Understood? So now we move to the next point, third point. So third point is capital budgeting decision. So capital budgeting decision. ಸೊ ಈ ವಾಕ್ಯದಲ್ಲಿನೇ ಈ ಪಾಯಿಂಟ್ದಲ್ಲಿನೇ ಅರ್ಥ ಇದೆ. ಸೊ ಏನಂತಾನೆ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂದರೆ ಏನು? ಸೊ ಹಿಯರ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಕ್ಯಾನ್ ಮೇಡ್ ಬೈ ಕನ್ಸಿಡರಿಂಗ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆ, ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಕನ್ಸಿಡರಿಂಗ್ ಮಾಡೇ ನಾವೇನು ಮಾಡ್ತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ತಗೋತೀವಿ. ಸೊ ಇಲ್ಲಿ ಆ್ಯಸ್ ಪರ್ ಎನ್ ಪಿ ವಿ ಈಗಾಗಲೇ ಕಲ್ತಿರಿ ನೀವು. ಆ್ಯಸ್ ಪರ್ ಎನ್ ಪಿ ವಿ ಮೆಥಡ್ of capital budgeting, if the present value of the expected returns from investment is greater than or equal to the cost of investment, the project may be accepted. So it is already learned in the problematic part. Okay, in the problematic part of NPV, when returns is higher than the investment. Okay, so here already given the present value expected returns from the investment is present value of expected return. Present value of expected return from investment is greater than or equal to that project is selected. So for that purpose the cost of capital instrument is the best instrument for ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಪರ್ಪಸ್. ಸೊ ಇಲ್ಲಿ ಕನ್ನಡ ಒಳಗೆ ಹೇಳುತ್ತೇನೆ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂದರೆ ಏನು? ಇಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂದರೆ ಏನಂದರೆ ಬಂಡವಾಳದ ಮೇಲೆ ಮುಂಗಡ ಪತ್ರ, ಅದರ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ಳೋದು. ಹೇಗೆ? ಯಾವುದಾದರೆ ನಾವು ಬಂಡವಾಳವನ್ನು ಸೆಲೆಕ್ಷನ್ ಮಾಡಬೇಕಾದಾಗ ಅದರದ ರಿಟರ್ನ್ಸ್ ನೋಡ್ತೀವಿ, ನಾವು ಅದರಿಂದ ಬರುವಂಥ ಲಾಭವನ್ನು ನೋಡ್ತೀವಿ. ಆ ಲಾಭ ಹೇಗಿರಬೇಕು? ಇನ್ವೆಸ್ಟ್ಮೆಂಟ್ಗಿಂತ ಹೈಯೆಸ್ಟ್ ಆಗಿರಬೇಕು. ಅಂಥ ನಾವು ಬಂಡವಾಳವನ್ನು ಚೂಸ್ ಮಾಡ್ತೀವಿ. ಸೊ ಇದು ನಾವು ಈಗಾಗಲೇ ಎನ್ ಪಿ ವಿದಲ್ಲಿ ಕಲ್ತೀವಿ. ಸೊ ಎನ್ ಪಿ ವಿ ಏನು ಹೇಳ್ತದೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಯಾವುದು ನಾವು ಪ್ರಾಜೆಕ್ಟನ್ನು ಸೆಲೆಕ್ಷನ್ ಮಾಡಬೇಕು, ಈಗಾಗಲೇ ಪ್ರಾಬ್ಲಮೆಟಿಕ್ ಪಾರ್ಟ್ದಲ್ಲಿ ತಾವು ಕಲ್ತೀರಿ. ಎನ್ ಪಿ ವಿದಲ್ಲಿ ಎಕ್ಸ್ ಪ್ರಾಜೆಕ್ಟ್, ವೈ ಪ್ರಾಜೆಕ್ಟ್, ಎ ಬಿ ಸಿ ಪ್ರಾಜೆಕ್ಟ್ ಹಿಂಗೆ ಕೊಟ್ಟಿದ್ದೆ ಪ್ರಾಬ್ಲಮೆಟಿಕ್ದಲ್ಲಿ. ಅದರಲ್ಲಿ ಯಾವ ಪ್ರಾಜೆಕ್ಟ್ದ ರಿಟರ್ನ್ಸ್ ಇನ್ವೆಸ್ಟ್ಮೆಂಟ್ಗಿಂತ ಹೈ ಬರ್ತದೆ ಅಥವಾ ಈಕ್ವಲ್ ಬರ್ತದೆ ಅಂಥ ಪ್ರಾಜೆಕ್ಟ್ ನಾವೇನು ಮಾಡಿದ್ದೀವಿ, ಎಕ್ಸೆಪ್ಟ್ ಮಾಡಿದ್ದೀವಿ. ಸೊ ಆ ಎನ್ ಪಿ ವಿ ಪರ್ಪಸ್ ನಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಂಪಾರ್ಟೆಂಟ್ ಇದೆ. ಏನಂತಂದರೆ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಕ್ಯಾನ್ ಬಿ ಮೇಡ್ ಬೈ ಕನ್ಸಿಡರಿಂಗ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ಆ್ಯಸ್ ಪರ್ ಎನ್ ಪಿ ವಿ ಮೆಥಡ್ of capital budgeting, if present value is expected return from the investment is greater than or equal to the cost of investment, the project may be accepted or it may be rejected. If the cost for example it is a lesser than the investment, that time the project will be rejected. ಸೊ ಇಲ್ಲಿ ನಾವು ಯಾವುದೇ ಒಂದು ಪ್ರಾಜೆಕ್ಟನ್ನು ಸೆಲೆಕ್ಷನ್ ಮಾಡಬೇಕಾದರೆ, ಸಂಕ್ಷಿಪ್ತದಲ್ಲಿ ಹೇಳಬೇಕಂದ್ರೆ ಯಾವುದೇ ಒಂದು ಸೋರ್ಸ್ ಅಥವಾ ಒಂದು ಪ್ರಾಜೆಕ್ಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಎನ್ ಪಿ ವಿ ಮೆಥಡ್ ಬಳಸ್ತೀವಿ. ಓಕೆ, ಆ ಎನ್ ಪಿ ವಿ ಮೆಥಡದಿಂದ ನಾವಿಲ್ಲಿ ಯಾವುದು ರಿಟರ್ನ್ಸ್ ಹೆಚ್ಚಿಗೆ ಬರುತ್ತದೆ ಅಥವಾ ಈಕ್ವಲ್ ಬರುತ್ತದೆ ಆ ಪ್ರಾಜೆಕ್ಟ್ ನಾವು ಸೆಲೆಕ್ಟ್ ಮಾಡ್ತೀವಿ. ಯಾವುದು ನೆಗೆಟಿವ್ ಅಥವಾ ಫಾರ್ ಎಕ್ಸಾಂಪಲ್ ಏನು ಗ್ರೆಸ್ಸರ್ ದ್ಯಾನ್ ಬರುತ್ತದೆ ಆ ಪ್ರಾಜೆಕ್ಟ್ ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಆ ಪರ್ಪಸ್ಗಾಗಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಕನ್ಸಿಡರಿಂಗ್ ಮಾಡ್ತೀವಿ ಅಲ್ಲಿ. ಸೊ ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ದ ಮೂರನೇ ಪಾಯಿಂಟ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ಸೊ ನಾವು ಅಗೇನ್ ಮೂವ್ ಟು ದ ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ಇವ್ಯಾಲ್ಯುವೇಷನ್ ಆಫ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಓಕೆ, ಮೌಲ್ಯಮಾಪನವನ್ನು ಮಾಡುವುದು. ಏನು ಹಣಕಾಸಿನ ಪರ್ಫಾರ್ಮೆನ್ಸ್ ಏನಿದೆ ಅದರದನ್ನು ಮೌಲ್ಯಮಾಪನೆ ಮಾಡೋದು. ಸೊ ಇವ್ಯಾಲ್ಯುವೇಷನ್ ಆಫ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ means the cost of capital provided one of the yardstick or it is one of the instrument in assessing the efficiency the top executives in relation to decisions regarding financial operations by
comparing actual profitability with the projected one, the financial performance can be evaluated. So once again, the cost of capital provided a yardstick or it is a measurement instrument in assessing the efficiency of the top executives in relation to decision regarding financial operations. By comparing the actual profitability with the projected one, the financial performance can be evaluated. ಸೊ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಇದು ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಇದು ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ, ಮೆಜರ್ಮೆಂಟ್ ಮಾಡುವ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ. ಈ ಮೆಜರ್ಮೆಂಟ್ ಮಾಡೋ ಇನ್ಸ್ಟ್ರೂಮೆಂಟ್ ನಾವು ಯಾಕೆ ಬಳಸ್ತೀವಿ ಅಂದರೆ ಇಲ್ಲಿ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯುವೇಷನ್ ಮಾಡೋಕ್ಕೆ ನಾವು ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನುವ ಇನ್ಸ್ಟ್ರೂಮೆಂಟ್ ನಾವಿಲ್ಲಿ ಬಳಸಲಾಗುತ್ತದೆ. ಸೊ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಯಾವುದು? ಫಾರ್ ಎಕ್ಸಾಂಪಲ್, ಎಫಿಷಿಯನ್ಸಿ ಆಫ್ ದ ಟಾಪ್ ಎಕ್ಸಿಕ್ಯೂಟಿವ್ ರಿಲೇಷನ್ ಟು ದ ಡಿಸಿಷನ್ ರಿಗಾರ್ಡಿಂಗ್ ದ ಫೈನಾನ್ಷಿಯಲ್ ಆಪರೇಷನ್ಸ್. ಸೊ ಏನು ಫೈನಾನ್ಷಿಯಲ್ ಆಪರೇಷನ್ ಇದೆ ಆ ಆಪರೇಷನ್ ಪ್ಲಸ್ ಕಂಪೇರಿಂಗ್ ಟು ದ ಆ್ಯಕ್ಚುಯಲ್ ಪ್ರಾಫಿಟಬಿಲಿಟಿ ಆಫ್ ದ ಪ್ರೊಜೆಕ್ಟೆಡ್, ಏನು ಆ್ಯಕ್ಚುಲಿ ಏನಾಗಿತ್ತು, ನೀವೇನು ಬಜೆಟ್ ಏನು ಮಾಡಿದ್ರಿ, ಪ್ಲಸ್ ಪರ್ಫಾರ್ಮೆನ್ಸ್ ಏನಾಗಿದೆ, ನೀವೇನೊಂದು ಪ್ಲ್ಯಾನ್ ಮಾಡಿದ್ರಿ ಪ್ಲಸ್ ಅದರ ಪ್ರಕಾರ ಪರ್ಫಾರ್ಮೆನ್ಸ್ ಏನಾಗಿದೆ, ಅದರ ಎರಡನ್ನೂ ನಾವೇನು ಮಾಡ್ತೀವಿ, ಮೌಲ್ಯಮಾಪನ ಮಾಡ್ತೀವಿ. ನಾವೊಂದು ಟಾರ್ಗೆಟ್ ಇಟ್ಟಿದ್ದೀವಿ. ಸೊ ಈ ವರ್ಷ ನಮಗೆ 5 ಲಕ್ಷ ತನಕ ಪ್ರಾಫಿಟ್ ಬೇಕಾಗಿದೆ. ಸೊ ನೀವು ಟಾರ್ಗೆಟ್ ಎಲ್ಲಿ ಮುಟ್ಟಿದ್ರಿ? ಓನ್ಲಿ 3 ಲ್ಯಾಕ್ ಪ್ರಾಫಿಟನ್ನು ಅರ್ನ್ ಮಾಡಿದ್ರಿ. ಸೊ ಏನಾಯಿತು, ಇನ್ನೂ 2 ಲ್ಯಾಕ್ ಶಾರ್ಟೇಜ್ ಬರ್ತಾ ಇದೆ. ಇದನ್ನು ನಾವು ಮೆಜರ್ಮೆಂಟ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಪ್ಲಸ್ ಪ್ರೀವಿಯಸ್ ಇಯರ್ ಪ್ರಾಫಿಟ್, ಕರೆಂಟ್ ಇಯರ್ ಪ್ರಾಫಿಟ್ ಏನೋ ಡಿಫ್ರೆನ್ಸ್ ಆಗಿದೆ. ಸೊ ಇದರಲ್ಲಿನೂ ನಾವು ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ತೊಗೊಂಡು ಇವ್ಯಾಲ್ಯುವೇಷನ್ ಮಾಡಬಹುದು. So this is the 4th point. Now we move to the 5th point. Formulation of dividend policy. Formulation of dividend policy. So formulation of dividend policy means the cost of capital helps in the formulation of dividend policy. The amount of profit to be shared in the form of dividend and amount of profit to be retained in the business depends upon the cost of capital. Retained in the business means it is like for example reserve. Okay, for that purpose the cost of capital is very helpful for formulating dividend policy. So it means once again the cost of capital is very helpful for the formulating of the dividend policy. How much dividend is to be providing or given to the shareholders and how much profit is to be retained into the business. How much profit is returned into the business. Retained means for example in the type of in the form of reserve. Okay, so for that purpose the cost of capital is very helpful for formulating the dividend policy. ಇಲ್ಲಿ ಡಿವಿಡೆಂಟ್ ಪಾಲಿಸಿಯನ್ನು ಅಂದರೆ ಲಾಭಾಂಶವನ್ನು ಹಂಚಿಕೆ ಮಾಡೋಕ್ಕೆ ಅದಕ್ಕೊಂದು ಹಂಚಿಕೆ ಮಾಡುವುದರ ಸಲುವಾಗಿ ನಾವು ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಬಳಸ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತೀವಿ. ಎಷ್ಟು ಡಿವಿಡೆಂಟನ್ನು ಷೇರುದಾರರಿಗೆ ಕೊಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಕಂಪ್ನಿಗೆ ಲಾಭ ಆಗಿದೆ, ಆ ಲಾಭದಲ್ಲಿ ಲಾಭಾಂಶವನ್ನು ನಾವು ಷೇರುದಾರರಿಗೆ ಕೊಡ್ತೀವಿ. ಕಂಪ್ನಿಗೆ ಲಾಭ ಆದಾಗ ಆ ಲಾಭಾಂಶವನ್ನು ಷೇರುದಾರರಿಗೆ ಕೊಡ್ತೀವಿ. ಸೊ ಅದರಲ್ಲಿ ಲಾಭದಲ್ಲಿ ಎಷ್ಟು ಪ್ರಮಾಣವನ್ನು ಷೇರುದಾರರಿಗೆ ಕೊಡಬೇಕು ಅಂದರೆ ಡಿವಿಡೆಂಟ್ ಎಷ್ಟು ಪ್ರಮಾಣದಲ್ಲಿ ನಾವು ಷೇರುದಾರರಿಗೆ ಕೊಡಬೇಕು, ಎಷ್ಟು ನಮ್ಮ ಖಾತೆಯಲ್ಲಿ ಬಿಸ್ನೆಸ್ ಖಾತೆಯಲ್ಲಿ ಉಳಿತಾಯ ಮಾಡ್ಕೋಬೇಕು ಅಂದರೆ ರಿಸರ್ವ್. ಇದನ್ನು ಪ್ಲ್ಯಾನ್ ಮಾಡೋಕ್ಕೆ ಅಥವಾ ಇದನ್ನು ಒಂದು ಪಾಲಿಸಿ ಅಥವಾ ಇದನ್ನೊಂದು ಸರಿಯಾಗಿ ಯೋಜನೆ ಮಾಡಲಿಕ್ಕೆ ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ ಹೆಲ್ಪ್ ಮಾಡ್ತದೆ. ಸೊ ಎಷ್ಟು ಪ್ರಮಾಣ ನಾವು ಹಂಚಿಕೆ ಮಾಡಬೇಕು, ಎಷ್ಟು ಪ್ರಮಾಣ ನಮ್ಮಲ್ಲಿ ನಾವು ಕಲೆಕ್ಟ್ ಮಾಡಿ ಒಂದು ರಿಸರ್ವ್ದಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದಕ್ಕಾಗಿ ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ ಒಂದು ಸಿಸ್ಟಮ್ಯಾಟಿಕ್ ಪ್ಲ್ಯಾನ್ ಅಥವಾ ಸಿಸ್ಟಮ್ಯಾಟಿಕ್ ಪಾಲಿಸಿಯನ್ನು ಒಂದು ಫಾರ್ಮುಲೇಷನ್ ಆಫ್ ಡಿವಿಡೆಂಡ್ ಪಾಲಿಸಿ ಅಂತ ಹೇಳ್ತೀವಿ, ಪಾಲಿಸಿಯನ್ನು ಮಾಡಿಕೊಡ್ತದೆ. ಸೊ ಟುಡೇ ವಿ ಡಿಸ್ಕಸ್ ಸಿಗ್ನಿಫಿಕೆನ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ದೀಸ್ ಆರ್ ದ 5 ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಮಹತ್ವ ಏನಿದೆ, ಕಾಸ್ಟ್ ಆಫ್ ಕ್ಯಾಪಿಟಲ್ದ ಮಹತ್ವ ಏನಿದೆ, ಜಸ್ಟ್ ಥಿಂಕ್ ಪ್ರಾಕ್ಟಿಕಲಿ. ನಾ ಕೊಟ್ಟಂಥ ಪಾಯಿಂಟ್ಸನ್ನು ಓದಬೇಕು, ಭಯಪಟ್ಟು ಮಾಡಬೇಕಂತ ಆ ಬೇಸ್ ಮೇಲೆ ಹೋಗಬೇಡ್ರಿ.
ನಾ ಏನು ಎಕ್ಸಾಂಪಲ್ ಕೊಟ್ಟೀನಿ, ನಾ ಏನು ಇವತ್ತು ವಿವರಣೆ ಕೊಟ್ಟೀನಿ ಯೂಟ್ಯೂಬ್ ವಿಡಿಯೋದಲ್ಲಿ, ನೀವು ಪ್ರಾಕ್ಟಿಕಲಾಗಿ ವಿಚಾರ ಮಾಡಿ ನೀವು ಅದನ್ನು ಕಲಿಯಬೇಕು. ವಿನಃ ಹಿಂಗಿದೆ ಅಂತ ಹೋಗಬೇಡ್ರಿ. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು? ಬಂಡವಾಳ ರಚನೆ ಮಾಡ್ಲಾಕ ಪ್ಲ್ಯಾನ್ ಮಾಡ್ತದೆ, ಕಾಸ್ಟ್ ಆಫ್ ಕ್ಯಾಪಿಟಲ್. ಎರಡನೇದೇನಿದೆ? ಸೆಲೆಕ್ಷನ್ ಆಫ್ ಸೋರ್ಸ್ ಆಫ್ ಫೈನಾನ್ಸ್. ಯಾವ ಫೈನಾನ್ಸ್ ನಾವು ಸೆಲೆಕ್ಟ್ ಮಾಡಬೇಕು, ನಮ್ಮ ಕಂಪ್ನಿಗೆ ಯಾವ ಫೈನಾನ್ಸ್ ಕರೆಕ್ಟ್ ಇದೆ, ಇಕ್ವಿಟಿ, ಡೆಪ್ಟ, ಪ್ರಿಫರೆನ್ಸ್, ಸೊ ವಿಚ್ ಈಸ್ ದ ಗುಡ್ ಕ್ಯಾಪಿಟಲ್, ಐಡಿಯಲ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಒನ್ ಕ್ಯಾಪಿಟಲ್ ಬಜೆಟಿಂಗ್. ಯಾವ ಕ್ಯಾಪಿಟಲ್ ತೊಗೋತೀರಿ ಅದರ ಮೇಲೆ ಬಜೆಟಿಂಗ್ ಮಾಡ್ತೀರಿ. ಎಷ್ಟು ಬಜೆಟಿಂಗ್, ಎಷ್ಟು ಇನ್ವೆಸ್ಟ್ ಮಾಡಿದಾಗ ಮುಂದೆ ರಿಟರ್ನ್ಸ್ ಎಷ್ಟು ಬರ್ತದೆ. ಆ ರಿಟರ್ನ್ಸ್ ಇನ್ವೆಸ್ಟ್ಮೆಂಟ್ಗಿಂತ ಹೈಯೆಸ್ಟ್ ಇದೆ ಏನು ಕಡಿಮೆ ಇದ್ದರೆ ಅದಕ್ಕೆ ರಿಜೆಕ್ಟ್ ಮಾಡ್ತೀವಿ, ಹೈಯೆಸ್ಟ್ ಇದ್ದರೆ ಅದಕ್ಕೆ ಆಕ್ಸೆಪ್ಟ್ ಮಾಡ್ತೀವಿ. ದಿಸ್ ಇಸ್ ದ ಕ್ಯಾಪಿಟಲ್ ಬಜೆಟಿಂಗ್. ಇವ್ಯಾಲ್ಯೂಯೇಷನ್ ಆಫ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್, ದಿಸ್ ಇಸ್ ದ ಫೋರ್ತ್ ಪಾಯಿಂಟ್. ಅಂದರೆ ಏನು ಪರ್ಫಾರ್ಮೆನ್ಸ್ ಆಗಿದೆ ಅದನ್ನು ನಾವು ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ, ಏನು ಪರ್ಫಾರ್ಮೆನ್ಸ್, ಏನು ರಿಸಲ್ಟ್ ಬಂದಿದೆ ಆ ರಿಸಲ್ಟನ್ನು ಸರಿಯಾಗಿ ನಾವೇನು ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಆ ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಕಾಸ್ಟ್ ಆಫ್ ಕ್ಯಾಪಿಟಲ್ದು ಮತ್ತೆ ನಮಗಿಲ್ಲಿ ಸಹಾಯ ಬೇಕಾಗುತ್ತದೆ. ಲಾಸ್ಟ್ ಪಾಯಿಂಟ್, ಫಾರ್ಮುಲೇಷನ್ ಆಫ್ ಡಿವಿಡೆಂಡ್ ಪಾಲಿಸಿ. ಲಾಭಾಂಶವನ್ನು ಎಷ್ಟು ಹಂಚಬೇಕು ಮತ್ತು ಎಷ್ಟು ನಮ್ಮ ಕಡೆ ಇಲ್ಲಿ ರಿಸರ್ವ್ದಲ್ಲಿ ಮೇಂಟೈನ್ ಮಾಡಬೇಕಾಗಿದೆ, ಅದಕ್ಕಾಗಿ ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ ಹೆಲ್ಪ್ ಮಾಡ್ತದೆ. So this is the significance of cost of capital. So now we move to the next heading, computation. This is the problematic part. Now problematic part is start. Computation of specific cost. Computation of specific cost. Specific ಅಂದರೆ ಒಂದು ಪರ್ಟಿಕ್ಯುಲರ್. ಸೊ ಕಾಸ್ಟ್ ಆಫ್ ಡೆಪ್ಟ್, ನಾವು ಫಸ್ಟ್ ಇಲ್ಲಿ ಡೆಪ್ಟನ್ನು ತೊಗೊಳ್ಳೋಣ. ಸೊ ಇಲ್ಲಿ ಕಂಪ್ಯೂಟೇಷನ್ ಆಫ್ ಸ್ಪೆಸಿಫಿಕ್ ಕಾಸ್ಟ್, ಇಕ್ವಿಟಿ ಮೇಲೆ ಕಾಸ್ಟ್ ಬರ್ತದೆ, ಡೆಪ್ಟ್ ಮೇಲೂ ಕಾಸ್ಟ್ ಬರ್ತದೆ, ಪ್ರಿಫರೆನ್ಸ್ ಮೇಲೂ ಕಾಸ್ಟ್ ಬರ್ತದೆ. ಸೊ ಇಲ್ಲಿ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಸೊ ನಾವು ಫಸ್ಟ್ ವಿ ಕನ್ಸಿಡರ್ ಕಾಸ್ಟ್ ಆಫ್ ಡೆಪ್ಟ್. ಫಸ್ಟ್ ವಿ ಕನ್ಸಿಡರ್ ಡಿಬೆಂಚರ್ ಅಂದರೆ ಡೆಪ್ಟನ್ನು ತೊಗೊಂಡು ನಾವು ಈಗ ಸ್ಟಡಿ ಮಾಡೋಣ ಒನ್ ಬೈ ಒನ್. ಫಸ್ಟ್ ಡಿಬೆಂಚರ್, ಆಮೇಲೆ ಇಕ್ವಿಟಿ, ಆಮೇಲೆ ಪ್ರಿಫರೆನ್ಸ್ ಶೇರ್, ಹೀಗಿದೆ. ಸೊ ಫಸ್ಟ್ ನಾವು ಟೇಕ್ ದ ಡಿಬೆಂಚರ್. ಕಾಸ್ಟ್ ಆಫ್ ಡೆಪ್ಟ್ ಅಂದರೆ ಏನು? ಕಾಸ್ಟ್ ಆಫ್, ಇಲ್ಲಿ ನಾವೇನು ಕಲ್ತೀವಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಕಲ್ತೀವಿ. ಈಗೇನಿದೆ ಕಾಸ್ಟ್ ಆಫ್ ಡೆಪ್ಟ್ ಅಂದರೆ ಡಿಬೆಂಚರ್ ಮೇಲೆ ಆಗುವಂಥ ಕಾಸ್ಟಿಗೆ ಕಾಸ್ಟ್ ಆಫ್ ಡೆಪ್ಟ್ ಅಂತೀವಿ ಕಾಮನ್ ಆಗಿ. ಒಂದು ಪರ್ಟಿಕ್ಯುಲರ್ ಆಗಿ ಕಾಮನ್ ಆಗಿ ಹೇಳೋದೇನೆಂದರೆ ವಾಟ್ ಎವರ್ ದ ಕಾಸ್ಟ್ ಇನ್ಕರ್ಡ್ ಆನ್ ದ ಡಿಬೆಂಚರ್ ಇಟ್ ಈಸ್ ಕಾಲ್ಡ್ ಆಸ್ ಅ ಕಾಸ್ಟ್ ಆಫ್ ಡೆಪ್ಟ್. ಸೊ ಇದನ್ನು ಒಂದು ಕಾಮನ್ ಆಗಿ, ಒಂದು ನಾರ್ಮಲ್ ಆಗಿ ಒಂದು ಮೀನಿಂಗ್ ಹೇಳಿದೆ. ಸೊ ಇಲ್ಲಿ ನಾ ಏನಿದೆ ನೋಡೋಣ, ಇಟ್ ಈಸ್ ದ ರೇಟ್ ಆಫ್ ರಿಟರ್ನ್ ಅಂಡರ್ ಬ್ರಾಕೆಟ್ ಇಂಟ್ರೆಸ್ಟ್. ಓಕೆ, ಡಿಬೆಂಚರ್ಗೆ ಏನು ಕೊಡ್ತೀವಿ ನಾವು? ಡಿಬೆಂಚರ್ಗೆ ಲಾಭ ಕೊಡಲ್ಲ, ಡಿಬೆಂಚರ್ಗೆ ಏನು ಕೊಡ್ತೀವಿ? ಇಂಟ್ರೆಸ್ಟ್ ಕೊಡ್ತೀವಿ, ಬಡ್ಡಿಯನ್ನು ಕೊಡ್ತೀವಿ. ಇಟ್ ಈಸ್ ದ ರೇಟ್ ಆಫ್ ರಿಟರ್ನ್ ಮೀನ್ಸ್ ಇಂಟ್ರೆಸ್ಟ್ ಅಂಡರ್ ಬ್ರಾಕೆಟ್ ಎಕ್ಸ್ಪೆಕ್ಟೆಡ್ ಬೈ ದ ಲೆಂಡರ್ಸ್. ಅಂದರೆ ನಮಗೆ ಡಿಬೆಂಚರ್ ಯಾರು ಕೊಡ್ತಾರೆ? ಲೆಂಡರ್ಸ್ ಕೊಡ್ತಾರೆ. ನಾವು ಲೆಂಡರ್ಸ್ ಕಡೆ ಹೋಗಿ ಡಿಬೆಂಚರ್ ತೊಗೊಂಬರ್ತೀವಿ. ಸೊ ಅವನಿಗೆ ಮರಳಿ ಏನು ಕೊಡ್ತೀವಿ ನಾವು? ಇಂಟ್ರೆಸ್ಟ್ ಕೊಡ್ತೀವಿ. ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ದ ಡೆಪ್ಟ್ ಈಸ್ ಫಿಕ್ಸ್ಡ್. ಕರೆಕ್ಟ್. ನೀವು ಏನು ಡಿಬೆಂಚರ್ಗೆ ಏನು ಬಡ್ಡಿ ಕೊಡ್ತಿರಲ್ಲ ಅದು ಫ್ಲಕ್ಚುವೇಟ್ ಇರೋದಿಲ್ಲ. ಅದು ಏನಿರ್ತಾರೆ ಫಿಕ್ಸ್ ಆಗಿ ಅಮೌಂಟ್ ನೀವು ಪ್ರತಿ ವರ್ಷ ಕೊಡಬೇಕು. ಪ್ರಾಫಿಟ್ ಫ್ಲಕ್ಚುವೇಷನ್ ಆಗ್ತದೆ. ಪ್ರಾಫಿಟ್ ಫ್ಲಕ್ಚುವೇಷನ್ ಆದಾಗ ಅದು ಏನು ಮಾಡ್ತೀರಿ ನೀವು? ಅಲ್ಲಿ ಡಿವಿಡೆಂಟ್ ಕಡಿಮೆ ಹೆಚ್ಚಿಗೆ ಕೊಡಬಹುದು. ಆದರೆ ಡಿಬೆಂಚರ್ ಇಲ್ಲ, ನೀವು ಲಾಸ್ ಆದ್ರೂ ಬಡ್ಡಿ ಕೊಡಬೇಕು, ಪ್ರಾಫಿಟ್ ಆದ್ರೂ ಬಡ್ಡಿ ಕೊಡಬೇಕು. ಸೊ ದ್ಯಾಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಫಿಕ್ಸ್ಡ್. ಓಕೆ, ಇಟ್ ಈಸ್ ದ ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಬೈ ದ ಲೆಂಡರ್. ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡೆಪ್ಟ್ ಈಸ್ ಫಿಕ್ಸ್ಡ್. ಡೆಪ್ಟ್ ಮೇ ಬಿ ಇಶ್ಯೂಡ್ ಆಟ್ ಪಾರ್, ಆಟ್ ಪ್ರೀಮಿಯಮ್ ಆರ್ ಆಟ್ ಡಿಸ್ಕೌಂಟ್. ಇದು ನೀವೆಲ್ಲ PUCಯಲ್ಲಿ ಕಲ್ತೀರಿ. ಶೇರ್ ಇಶ್ಯೂ ಪ್ರೀಮಿಯಮ್, ಶೇರ್ ಇಶ್ಯೂ ಆಟ್ ಪಾರ್, ಆಟ್ ಪ್ರೀಮಿಯಮ್, ಆಟ್ ಡಿಸ್ಕೌಂಟ್, ಡಿಬೆಂಚರ್ ಇಶ್ಯೂ ಆಟ್ ಪಾರ್, ಪ್ರೀಮಿಯಮ್, ಡಿಸ್ಕೌಂಟ್. ಅಂದರೆ ಡಿಬೆಂಚರನ್ನು ಇಶ್ಯೂ ಮಾಡೋ ಮುಂದಾಗ ಆಟ್ ಪಾರ್ನು ಇಶ್ಯೂ ಮಾಡ್ತಾರೆ, ಆಟ್ ಪ್ರೀಮಿಯಮ್ನು ಇಶ್ಯೂ ಮಾಡ್ತಾರೆ, ಆಟ್ ಡಿಸ್ಕೌಂಟ್ನು ಇಶ್ಯೂ ಮಾಡ್ತಾರೆ. ಇದು ಮತ್ತೊಮ್ಮೆ ಎಕ್ಸ್ಪ್ಲನೇಷನ್ ಕೊಡುವ ನೆಸಸರಿ ಇಲ್ಲ, ನೀವೆಲ್ಲ ಕಲ್ತೀರಿ, PUCದಿಂದ ಕಲ್ತ್ಕೊಂಡು ಬಂದಿರಿ. ಪ್ರೀಮಿಯಮ್, ಪಾರ್ ಮತ್ತು ಡಿಸ್ಕೌಂಟ್ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಒಂದೇ ವಾಕ್ಯದಲ್ಲಿ ಹೇಳ್ತೀನಿ. ಪಾರ್ ಅಂದರೆ 10 ರೂಪಾಯಿ ಇದ್ದಿದ್ದು 10 ರೂಪಾಯಿಗೆ ಕೊಡ್ತೀರಿ, ಇದು ಪಾರ್. ಪ್ರೀಮಿಯಮ್ ಅಂದರೆ 10 ರೂಪಾಯಿ ಇದ್ದಿದ್ದು 12 ರೂಪಾಯಿ, 2 ರೂಪಾಯಿ ಹೆಚ್ಚಿಗೆ ರೇಟ್ ಹಚ್ಚಿ ಅದು ಮಾರಾಟ ಮಾಡ್ತೀರಿ, ಇದು ಪ್ರೀಮಿಯಮ್. ಡಿಸ್ಕೌಂಟ್ ಅಂದರೆ 10 ರೂಪಾಯಿ ಇದ್ದಿದ್ದು 2 ರೂಪಾಯಿ ಕಡಿಮೆ ರೇಟ್ ಮಾಡಿ ಮಾರಾಟ ಮಾಡ್ತೀರಿ. ಸೊ ಇದು ಈ ರೀತಿ ಪಾರ್, ಪ್ರೀಮಿಯಮ್, ಡಿಸ್ಕೌಂಟ್.
ಸೊ ಮತ್ತೊಮ್ಮೆ ಎಲ್ಲ ಕೂಡಿಸಿ ಹೇಳ್ತೀನಿ, ಕಾಸ್ಟ್ ಆಫ್ ಡೆಪ್ಟ್ ಅಂದರೆ ಏನಂದರೆ ಡಿಬೆಂಚರ್ ಮೇಲೆ ಏನು ನೀವು ರಿಟರ್ನ್ಸ್ ಕೊಡ್ತೀರಿ, ಡಿಬೆಂಚರ್ ಮೇಲೆ ಏನು ನೀವು ಬಡ್ಡಿ ಕೊಡ್ತೀರಿ, ಇಂಟ್ರೆಸ್ಟ್ ಕೊಡ್ತೀರಿ, ಅದಕ್ಕೆ ನಾವು ಕಾಸ್ಟ್ ಆಫ್ ಡೆಪ್ಟ್ ಅಂತೀವಿ. ನಥಿಂಗ್. ಇಟ್ ಈಸ್ ದ ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಬೈ ದ ಲೆಂಡರ್. ಲೆಂಡರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ರೀ? ರೇಟ್ ಆಫ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡೆಪ್ಟ್ ಈಸ್ ಫಿಕ್ಸ್ಡ್. ಏನು ಇಂಟ್ರೆಸ್ಟ್ ಕೊಡ್ತಿರಲ್ಲ ಫಿಕ್ಸ್ ಇರ್ತದೆ ರೀ. ದ ಡೆಪ್ಟ್ ಮೇ ಬಿ ಇಶ್ಯೂಡ್ ಅಟ್ ಪಾರ್, ಪ್ರೀಮಿಯಮ್, ಡಿಸ್ಕೌಂಟ್. ಆ ಡೆಪ್ಟ್ ನಮಗೆ ಹೆಂಗೆ ಇಶ್ಯೂ ಮಾಡಿರ್ತಾನೆ ಲೆಂಡರ್? ಅವ ಪಾರ್ದಾಗ ಇಶ್ಯೂ ಮಾಡಿರಬಹುದು, ಪ್ರೀಮಿಯಮ್ದಾಗ ಇಶ್ಯೂ ಮಾಡಿರಬಹುದು, ಡಿಸ್ಕೌಂಟ್ದಲ್ಲಿನೂ ಇಶ್ಯೂ ಮಾಡಿರ್ಬೋದು. ಸೊ ಅದಕ್ಕೆ ನಾವೇನಂತೀವಿ? ಕಾಸ್ಟ್ ಆಫ್ ಡೆಪ್ಟ್ ಅಂತೀವಿ. ಸೊ ನಾವು ಗೆಟ್ ದ ಫಾರ್ಮುಲಾ. ನಾವು ಮೂವ್ ಟು ದ ಫಾರ್ಮುಲಾ. ಕಾಸ್ಟ್ ಆಫ್ ಡೆಪ್ಟನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಬಿಫೋರ್ ಟ್ಯಾಕ್ಸ್. ಮತ್ತೆ ಇಲ್ಲಿ ಬಿಫೋರ್ ಟ್ಯಾಕ್ಸ್, ಆಫ್ಟರ್ ಟ್ಯಾಕ್ಸ್ ಬರ್ತದೆ. ಸೊ ಫಸ್ಟ್ ವಿ ಕನ್ಸಿಡರ್ ಬಿಫೋರ್ ಟ್ಯಾಕ್ಸ್. ಕಾಸ್ಟ್ ಆಫ್ ಡೆಪ್ಟ್ ಆರ್ ಬಾಂಡ್ ಬಿಫೋರ್ ಟ್ಯಾಕ್ಸ್ ಫಾರ್ಮುಲಾ ಅಂದರೆ ನಾವಿಲ್ಲಿ ಕಾಸ್ಟ್ ಆಫ್ ಡೆಪ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಫಾರ್ಮುಲಾ ಇದೆ. ಫಾರ್ಮುಲಾ ಯಾವ ಫಾರ್ಮುಲಾ ಇದೆ ಅಂದರೆ ಡೆಪ್ಟ್ ಮೇಲೆ ಏನು ಕಾಸ್ಟ್ ಬರ್ತದೋ ಅಂದರೆ ಒಂದು ಡಿಬೆಂಚರ್ ತೊಗೊಂಡಿವಿ, ಆ ಡಿಬೆಂಚರ್ ಮೇಲೆ ಏನು ಕಾಸ್ಟ್ ಬರ್ತದೋ ಅದು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಡಿಬೆಂಚರ್ನ ತೊಗೊಂಡಿವಿ, ಆ ಡಿಬೆಂಚರ್ ಮೇಲೆ ಏನು ಕಾಸ್ಟ್ ಬರ್ತದಲ್ಲ ಅದನ್ನು ನಾವು ಈಗ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇದು ಫಾರ್ಮುಲಾ. ಆ ಫಾರ್ಮುಲಾ ಯಾವುದಿದೆ ಅಂದರೆ ಬಿಫೋರ್ ಟ್ಯಾಕ್ಸ್ ಇದೆ. ಕೆಲವೊಮ್ಮೆ ನಾವು ಟ್ಯಾಕ್ಸ್ನು ಕಟ್ಟಬೇಕಾಗ್ತದೆ ಗೌರ್ಮೆಂಟಿಗೆ. ಸೊ ಇಲ್ಲಿ ಬಂದಂಥ ಬಡ್ಡಿ ಮೇಲೆ ಲಾಭಾಂಶ ಮೇಲೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೀವಿ. ಸೊ ಆಮೇಲೆ ಲಾಭ ತಗೋತೀವಿ. ಸೊ ಇದು ಯಾವುದಿದೆ ಅಂದರೆ ಬಂದಂಥ ಲಾಭ ಏನದಲ್ಲ ಅದು ಬಿಫೋರ್ ಟ್ಯಾಕ್ಸ್ ಇದೆ. ಅಂದರೆ ಟ್ಯಾಕ್ಸನ್ನು ಕಟ್ಟುಕ್ಕಿಂತ ಮುಂಚಿತವಾಗಿ ಬಂದಂಥ ಲಾಭವನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡುವುದು, ಅದು ಫಾರ್ಮುಲಾ. ಅದಕ್ಕೆ ಅಂತ ನಾವು ಬಿಫೋರ್ ಟ್ಯಾಕ್ಸ್. ನೆಕ್ಸ್ಟ್ ಬರ್ತದೆ ಆಫ್ಟರ್ ಟ್ಯಾಕ್ಸ್. ಸೊ ನಾವು ಫಾರ್ಮುಲಾ ನೋಡ್ರಿ ಏನಿದೆ, ಕೆ ಡಿ ಈಸ್ ಈಕ್ವಲ್ ಟು ಐ, ಎಲ್ಲಲ್ಲ ಐ ಇದೆ, ಅದು ಐ ಡಿವೈಡೆಡ್ ಬೈ ಎನ್ ಪಿ ಇಂಟು 100. ಓಕೆ, ಸಿ ದಟ್ ಫಾರ್ಮುಲಾ. ಕೆ ಡಿ ವೈಟ್ದಲ್ಲಿ ಇದೆ ನೋಡಿರಿ, ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಪಿ ಇಂಟು 100. ಸೊ ದಿಸ್ ಇಸ್ ದ ಫಾರ್ಮುಲಾ. ಫಾರ್ಮುಲಾ ಎಲ್ಲರೂ ನೆನಪಿಟ್ಕೋಬೇಕು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದಲ್ಲಿ ಫಾರ್ಮುಲಾದೇ ತುಂಬ ಇಂಪಾರ್ಟೆನ್ಸ್ ಇದೆ. ಟೋಟಲ್ ಸಬ್ಜೆಕ್ಟೇ ಫಾರ್ಮುಲಾ ಮೇಲಿದೆ. ಸೊ ಎಲ್ಲ ಫಾರ್ಮುಲಾಸ್ ನಮಗೆ ನೆನಪಿರಲೇಬೇಕು. ಸೊ ಇಲ್ಲಿ ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಪಿ ಇಂಟು 100 ಅಂತ ಹೇಳಿದ್ದಾನೆ. ದಿಸ್ ಇಸ್ ದ ಫಾರ್ಮುಲಾ. ಏನು ರೀ ಸರ್ ಕೆ ಡಿ ಅಂದರೆ ಏನು? ಫಸ್ಟ್ ಕೆ ಡಿ ಅಂದರೆ ಕಾಸ್ಟ್ ಆಫ್ ಡೆಪ್ಟ್. ಕೆ ಡಿ ಅಂದರೆ ಏನು ರೀ? ಕಾಸ್ಟ್ ಆಫ್ ಡೆಪ್ಟ್. ಕೆ ಡಿ ಮೀನ್ಸ್ ಕಾಸ್ಟ್ ಆಫ್ ಡೆಪ್ಟ್. What do you mean by I? I means interest amount. Whatever the interest get, it is called as I. Interest amount, not interest, interest amount. Next, NP. NP ಅಂದರೆ ಏನು? ನೆಟ್ ಪ್ರೊಸೀಡ್ ಅಂತೀವಿ. ಎನ್ ಪಿ ಅಂದರೆ ಏನು? ನೆಟ್ ಪ್ರೊಸೀಡ್. ಸೊ ಅರ್ಥ ಆಗಿಲ್ಲ ಸರ್, ನೆಟ್ ಪ್ರೊಸೀಡ್ ಅಂದ್ರೆ ಅರ್ಥ ಆಗಿಲ್ಲ. ಸೊ ಅದಕ್ಕೆ ಇನ್ನೊಂದು ಹೆಸರು ಏನಂತೀನಿ ನಾನು, ಇಶ್ಯೂ ಪ್ರೈಸ್. ಯಾವ ಪ್ರೈಸ್ದಲ್ಲಿ ಇಶ್ಯೂ ಮಾಡಿರ್ತಿರಲ್ಲ ಅದಕ್ಕೆ ನಾವೇನಂತೀವಿ? ಎನ್ ಪಿ ಅಂತ ಕರಿತೀವಿ. ಓಕೆ, so I think all of you understood that slide. So now we move to the next slide. So ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿದೆ ನಿಮಗೆ. ಸೊ ಆಫ್ಟರ್ ಟ್ಯಾಕ್ಸ್ ಫಾರ್ಮುಲಾ ಇದೆ ನೋಡಿರಿ, ಕಾಸ್ಟ್ ಆಫ್ ಡೆಪ್ಟ್ ಆಫ್ಟರ್ ಟ್ಯಾಕ್ಸ್ ಫಾರ್ಮುಲಾ. ಆಗಳೇನಿತ್ತು? ಬಿಫೋರ್ ಟ್ಯಾಕ್ಸ್ ಇತ್ತು ನೋಡಿರಿ. ಬಿಫೋರ್ ಟ್ಯಾಕ್ಸ್ ಬರೀ ಐ ಡಿವೈಡ್ ಬೈ ಎನ್ ಪಿ ಇಂಟು 100. ಸೊ ಈಗೇನಿದೆ? ಆಫ್ಟರ್ ಟ್ಯಾಕ್ಸ್ ಸೇಮ್ ಐ ಡಿವೈಡೆಡ್ ಬೈ ಎನ್ ಪಿನೇ ಇದೆ. ಖರೀ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಇಂಟು 100 ಇತ್ತಲ್ಲ, ಅದಕ್ಕೆ ನಾವೇನು ಮಾಡಿದ್ದೀವಿ ಇಲ್ಲಿ 1 ಮೈನಸ್ ಟಿ ಅಂತ ಮಾಡೀವಿ ಇಲ್ಲಿ. ಸೊ 1 ಮೈನಸ್ ಟಿ ಅಂತ ಮಾಡಿದ್ದೀವಿ. ಸೊ ಸೇಮ್, ಟಿ ಮೀನ್ಸ್ ಟ್ಯಾಕ್ಸ್ ರೇಟ್, ಕೆ ಡಿ ಮೀನ್ಸ್ ಕಾಸ್ಟ್ ಆಫ್ ಡೆಪ್ಟ್, ಐ ಮೀನ್ಸ್ ಇಂಟ್ರೆಸ್ಟ್ ಅಮೌಂಟ್, ಎನ್ ಪಿ ಮೀನ್ಸ್ ನೆಟ್ ಪ್ರಾಫಿಟ್. ಸೊ ಇಲ್ಲಿ ಹೊಸದಾಗಿ ಏನು ಬಂತು? 1 ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ, ಮೈನಸ್ಗೆ ಮೈನಸ್. ಟಿ ಏನು? ಟಿ ಅಂದರೆ ಟ್ಯಾಕ್ಸ್. ಟಿ ಅಂದರೆ ಏನು? ಟ್ಯಾಕ್ಸ್. ಓಕೆ, ದಿಸ್ ಇಸ್ ದ ಕಾಸ್ಟ್ ಆಫ್ ಡೆಪ್ಟ್ ಆಫ್ಟರ್ ಟ್ಯಾಕ್ಸ್ ಫಾರ್ಮುಲಾ. ದಿಸ್ ಒನ್ ಬಿಫೋರ್ ಟ್ಯಾಕ್ಸ್ ಫಾರ್ಮುಲಾ. ಓಕೆ, ಸೊ ನಾವು ವಿ ಮೂವ್ ಟು ದ ಪ್ರಾಬ್ಲಮೆಟಿಕ್ ಪಾರ್ಟ್. ಈಗ ನಾ ಪ್ರಾಬ್ಲಮೆಟಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಏನಿದೆ ನೋಡ್ರಿ. ಎಕ್ಸ್ ಕಂಪ್ನಿ ಲಿಮಿಟೆಡ್ ಇಶ್ಯೂಸ್ 10% ಇರ್ರಿಡಿಮೇಬಲ್ ಡಿಬೆಂಚರ್. 10% ಇರ್ರಿಡಿಮೇಬಲ್ ಡಿಬೆಂಚರನ್ನು ಇಶ್ಯೂ ಮಾಡಿದ್ದಾರೆ. ಅದರದ್ದು ಕಾಸ್ಟ್ ಎಷ್ಟಿದೆ? ರುಪೀಸ್ 1 lakh. ಸೊ ಎಕ್ಸ್ ಕಂಪ್ನಿ ಇಶ್ಯೂ 10% irredeemable debenture for rupees 1 lakh and realize amount equal to its face value. ಏನಂತಿದ್ದಾನೆ? ಆ ಅಮೌಂಟು ಏನು ಇಶ್ಯೂ ಮಾಡಿದಾರಲ್ಲ ಅದು ಆಟ್ ಪಾರ್ ಇದೆ. ರಿಲೈಸ್ ಅಮೌಂಟ್ ನೋಡ್ರಲ್ಲಿ, ರಿಲೈಸ್ ಅಮೌಂಟ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ, ಇಟ್ ಮೀನ್ಸ್ ಪಾರ್.
ಸೇಮ್ ಪಾರ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದ್ದಾರೆ. ಡಿಸ್ಕೌಂಟು ಇಲ್ಲ, ಪ್ರೀಮಿಯಮ್ನೂ ಇಲ್ಲ, ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದ್ದಾರೆ. ಮುಂದೇನಂತಾನೆ ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಬಿಫೋರ್ ಟ್ಯಾಕ್ಸ್. ಇದು ಭಾಳ ಇಂಪಾರ್ಟೆಂಟ್. ಇಲ್ಲೇನು ಕೇಳಿದಾನವ? ಬಿಫೋರ್ ಟ್ಯಾಕ್ಸ್ ಕೇಳಿದ್ದಾನೆ. ಯಾವ ಬಿಫೋರ್ ಟ್ಯಾಕ್ಸ್? ಕಾಸ್ಟ್. ಎದರ ಕಾಸ್ಟ್? ಡಿಬೆಂಚರ್ ಕಾಸ್ಟ್. ಡಿಬೆಂಚರ್ದ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದು? ಬಿಫೋರ್ ಟ್ಯಾಕ್ಸ್. ಸೊ ಇಲ್ಲಿ ಪ್ರಾಬ್ಲಮೆಟಿಕ್ ಬಂದಾಗ ಪ್ರಾಬ್ಲಮನ್ನು ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ನೀವು ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಆದರೆ 50% ಪ್ರಾಬ್ಲಮ್ ಸಾಲ್ವ್. ನೀವು ಪ್ರಾಬ್ಲಮನ್ನೇ ತಿಳ್ಕೊಂಡಿಲ್ಲ, ಪ್ರಾಬ್ಲಮನ್ನೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಪ್ರಾಬ್ಲಮೇ ಸಾಲ್ವ್ ಆಗೋಲ್ಲ. ಸೊ ಫಸ್ಟ್ ಏನು ಮಾಡಬೇಕು? ನಾವು ಪ್ರಾಬ್ಲಮನ್ನು ಸರಿಯಾಗಿ ಅದಕ್ಕೆ ಮೆಮರೈಸ್ ಮಾಡಿ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಸೊ ಏನಂತಾನೆ 10% ಇರ್ರೆಡಿಮೇಬಲ್ ಡಿಬೆಂಚರ್ ಇದೆ, ಅದರ ವ್ಯಾಲ್ಯೂ 1 lakh ಇದೆ. ಸೊ ಅದು ಇಶ್ಯೂ ಮಾಡಿದ್ದು ಸೇಮ್ ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದ್ದಾರೆ. ಅದರದ ಕಾಸ್ಟ್ ಆಫ್ ಡಿಬೆಂಚರ್ ಅಥವಾ ಕಾಸ್ಟ್ ಆಫ್ ಬಿಫೋರ್ ಟ್ಯಾಕ್ಸನ್ನು ಫೈಂಡ್ ಔಟ್ ಮಾಡಿರಿ ಅಂತಾನೆ. ಸೊ ಕಾಸ್ಟ್ ಆಫ್ ಬಿಫೋರ್ ಟ್ಯಾಕ್ಸ್ ತಮಗೆಲ್ಲರಿಗೂ ಗೊತ್ತಿದೆ. ಫಾರ್ಮುಲಾ ಏನಿದೆ? KD = I / NP × 100. ಸೊ ಈ ಫಾರ್ಮುಲಾ ನಾವು ಬಳಸಬೇಕು. ಸೊಲ್ಯೂಷನ್: ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಡೆಪ್ಟ್ ಆಫ್ ಟ್ಯಾಕ್ಸ್. ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ದ ಫಾರ್ಮುಲಾ. ಈಗ ಹೇಳಿದೆ ನಾನು I / NP × 100. ಈ ಫಾರ್ಮುಲಾ ನಾವಿಲ್ಲಿ ಬಳಸಬೇಕು. KD = I / NP × 100. ಈ ಫಾರ್ಮುಲಾ ನಾವು ಬಳಸಬೇಕು. ಸೊ I ಮೀನ್ಸ್ ಇಂಟ್ರೆಸ್ಟ್ ರೇಟ್. ಎಷ್ಟದ ಇಂಟ್ರೆಸ್ಟ್ ರೇಟ್? I ಇಲ್ಲದ ನೋಡ್ರಿ 10%. I ಮೀನ್ಸ್ ಇಂಟ್ರೆಸ್ಟ್ ರೇಟ್. ಸೊ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? 10%. ನೆಕ್ಸ್ಟ್, ಆನ್ ದ್ಯಾಟ್ ಈಸ್ 10,000. ಸೊ 10,000 ಹೆಂಗೆ ಬತ್ರಿ? ಎಷ್ಟಿದೆ? 1 lakh ಇದೆ. 1 lakh ಮೇಲೆ 10% ಎಷ್ಟು ಬರ್ತದೆ? 10,000. ಸೊ ಈ 1 lakh ಅಮೌಂಟ್ ಮೇಲೆ 10%ಲೇ ಬಡ್ಡಿ ಕೊಡ್ತೀರ ಅಂದರೆ ಎಷ್ಟು ಬತ್ತು? 10,000. ಸೊ ನೆಟ್ ಪ್ರೊಸೀಡ್ ಅಂದರೆ ಎಷ್ಟಕ್ಕೆ ನೀವು ಇಶ್ಯೂ ಮಾಡಿದ್ರಿ, ಎಷ್ಟು ಅಮೌಂಟ್ಗೆ ನೀವು ಕಂಪ್ನಿಗೆ ಕೊಟ್ಟಿರಿ. ನಾವು 1 ಲಕ್ಷ ರೂಪಾಯಿಯನ್ನು ಕಂಪ್ನಿಗೆ ಕೊಟ್ಟಿವಿ, 10 ಬಡ್ಡಿಲೇ ಕೊಟ್ಟಿವಿ, ಹಿಂಗಂತೀವಿ. 10% ಬಡ್ಡಿಲೇ ಕೊಟ್ಟಿವಿ. 1 ಲಕ್ಷ ರೂಪಾಯಿಯನ್ನು ಕಂಪ್ನಿಗೆ ಕೊಟ್ಟಿವಿ, 10% ಬಡ್ಡಿಲೇ ಕೊಟ್ಟಿವಿ. ಸೊ ಆ 1 ಲಕ್ಷ ಮೇಲೆ 1 ವರ್ಷಕ್ಕೆ 10% ಬಡ್ಡಿ ಆದರೆ ಎಷ್ಟಾಯಿತು? ಇಂಟ್ರೆಸ್ಟ್ ರೀ 10,000. ಸೊ ದ್ಯಾಟ್ ಈಸ್ I ಮೀನ್ಸ್ 10,000. NP ಮೀನ್ಸ್ ಎಷ್ಟು ಅಮೌಂಟ್ ಕೊಟ್ಟರೆ ಅವರಿಗೆ? 1 lakh ಕೊಟ್ಟಿವಿ. ಸೊ NP ಮೀನ್ಸ್ ನೆಟ್ ಪ್ರೊಸೀಡ್ 1 lakh. ಅಂಡರ್ಸ್ಟುಡ್? ಇಂಟು 100ಗೆ ಇಂಟು 100. ಸೊ ಪ್ರಾಬ್ಲಮ್ದಲ್ಲಿ ಇಂಟು 100 ಇದೆ, ಸೊ ಫಾರ್ಮುಲಾದಲ್ಲಿ ಇಂಟು 100 ಇದೆ. ಸೊ ಅದೇ ಇಂಟು 100ನ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್, ಸೊ ನಾವು 10,000 × 100. 10,000 × 100 ಅಂದರೆ ಏನು? I × 100 ಡಿವೈಡೆಡ್ ಬೈ I ಅಂದರೆ ಎಷ್ಟು? 10,000. I ಅಂದರೆ ಎಷ್ಟು? 10,000. ಆ 10,000 ಇಲ್ಲಿ ತೊಗೊಂಡಿನಿ. ಇಂಟುಗೆ ಇಂಟು 100ಗೆ 100. NP ಎಷ್ಟದ ರೀ? 1 lakh. ಸೊ 1 lakh. ಅರ್ಥ ಆಯಿತು? ಫಾರ್ಮುಲಾ ಪ್ರಕಾರ ನಾನು ಆ ಎಲ್ಲ ಅಮೌಂಟನ್ನು ಇಲ್ಲಿ ಹಚ್ಕೊಂಡಿನಿ, ಫಾರ್ಮುಲಾ ಪ್ರಕಾರ. ಸೊ ಫಾರ್ಮುಲಾ ಒಳಗೆ ಏನಂತಾನೆ ರೀ? I ಅಂದರೆ 10,000 ಅಂತಾನೆ. ಆ 10,000 ತೊಗೊಂಡಿನಿ. 10,000 ಹೇಗೆ ಬತ್ತು ನಿಮಗೆ ಗೊತ್ತಿದೆ. 1 lakh ಮೇಲೆ 10%. ಇಂಟುಗೆ ಇಂಟು 100ಗೆ 100. NP ಅಂದರೆ ಎಷ್ಟದ ರೀ? NP ಇಲ್ಲಿ 1 lakh. ಸೊ 1 lakh. ಸೊ ಇದನ್ನು ನಾವು ಕ್ಯಾಲ್ಕುಲೇಟರ್ ಮುಖಾಂತರ ಅಥವಾ ನಿಮಗಿದು ಸೊಲ್ಯೂಷನ್ ಮಾಡೋಕ್ಕೆ ನಮಗೆಲ್ಲರಿಗೂ ಬರ್ತದೆ. ಸೊ ಮುಂದೇನು ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡಿದಾಗ ಇದೇನಾಗ್ತದೆ ರೀ? 0.10 or 10%. ಅಂದರೆ ನಿಮ್ಮದು ಕಾಸ್ಟ್ ಆಫ್ ಡೆಪ್ಟ್ ಎಷ್ಟು ಬರ್ತಾ ಇದೆ? 10% ಬರ್ತಾ ಇದೆ ಬಿಫೋರ್ ಟ್ಯಾಕ್ಸ್. ಇದು ನಾವು ಜಸ್ಟ್ ಬಿಫೋರ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಇದೊಂದು ಪದ್ಧತಿ. ಸೊ ಆ್ಯಂಡ್ ಅವರ್ ಆನ್ಸರ್ ಈಸ್ 10%. ದಿಸ್ ಇಸ್ ದ ಸ್ಮಾಲ್ ಪ್ರಾಬ್ಲಮ್ ಇರ್ತಾವೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಮತ್ತೊಮ್ಮೆ ಹೇಳ್ತೀನಿ, ಏನೂ ಇಲ್ಲ. 10% ಇರ್ರೆಡಿಮೇಬಲ್ ಡಿಬೆಂಚರ್ ಇದೆ, 1 ಲಕ್ಷ ರೂಪಾಯಿ ಇಶ್ಯೂ ಮಾಡಿದ್ದಾರೆ. ಸೊ ಅದನ್ನು ನಾವು ಕಾಸ್ಟ್ ಆಫ್ ಡೆಪ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ಬಿಫೋರ್ ಟ್ಯಾಕ್ಸ್. I ಅಂದರೆ 10,000 ಬತ್ತು, ಅಂದರೆ 10%. 1 lakh ಮೇಲೆ 10,000 ಬತ್ತು. NP ಅಂದರೆ 1 ಲಕ್ಷ. ಈ ಫಾರ್ಮುಲಾ ಪ್ರಕಾರ ನಾವು ಇದೆಲ್ಲ ಹಚ್ಕೊಂಡಿವಿ. I ಅಂದರೆ 10,000 ಇಂಟುಗೆ ಇಂಟು 100ಗೆ 100 ಡಿವೈಡೆಡ್ ಬೈ NP ಮೀನ್ಸ್ 1 lakh. ಇದು ಸಿಂಪ್ಲಿಫಿಕೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಆವಾಗ ನಮ್ಮ ಆನ್ಸರ್ ಎಷ್ಟು ಬತ್ತು? 10% ಬಂದಿದೆ. ಸೊ ಅವರ್ ಕಾಸ್ಟ್ ಆಫ್ ಡೆಪ್ಟ್ ಈಸ್ 10%. ದಿಸ್ ಈಸ್ ದ ಆನ್ಸರ್. ಸೊ ಇಲ್ಲಿಗೆ ನಾವು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪಾಠದಲ್ಲಿ ಬಲ್ಕಿ ಹೈಯೆಸ್ಟ್ ಪ್ರಾಬ್ಲಮ್ ಹೆಚ್ಚಿಗೆ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಬಿಫೋರ್ ಟ್ಯಾಕ್ಸ್, ಓಕೆ, ಆಫ್ಟರ್ ಟ್ಯಾಕ್ಸ್, ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಅದಾವೆ. ಸೊ ನಾವೆಲ್ಲ ನೆಕ್ಸ್ಟ್ ಕ್ಲಾಸ್ದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಿಡಿಯೋಸ್ ನೋಡ್ತಾ ಇರ್ರಿ, ಯೂಟ್ಯೂಬ್ ವಿಡಿಯೋಸ್ ತಾವು. ಸೊ ಇದು ಆಫ್ಟರ್ ಟ್ಯಾಕ್ಸ್ ನೋಡಿರಿ. ಆಗ ಹೇಳಿದ್ದೆ ಸರ್ ಆಫ್ಟರ್ ಟ್ಯಾಕ್ಸ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು. ದಿಸ್ ಇಸ್ ಆಫ್ಟರ್ ಟ್ಯಾಕ್ಸ್. ಆಫ್ಟರ್ ಟ್ಯಾಕ್ಸ್ನ ಅಲ್ಲಿ ಫಾರ್ಮುಲಾ ಕೊಟ್ಟಿದ್ದೆ ನಿಮಗೆ ಪ್ರೀವಿಯಸ್
ಇನ್ಫಾರ್ಮೇಷನ್ದಲ್ಲಿ ಸ್ಲೈಡ್ದಲ್ಲಿ. ಸೊ ನೋಡಿರಿ, ಐ ಮೀನ್ಸ್ ಇಂಟ್ರೆಸ್ಟ್, ಎನ್ ಪಿ ಮೀನ್ಸ್ ನೆಟ್ ಪ್ರೊಸೀಡ್, ಟಿ ಮೀನ್ಸ್ 30%. ಸೊ ಇದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ನೋಡಿರಿ ಆಫ್ಟರ್ ಟ್ಯಾಕ್ಸ್. ಸೊ ಇಲ್ಲಿ ಆಫ್ಟರ್ ಟ್ಯಾಕ್ಸ್ ನಮಗೆ ಯಾಕೆ ಹೇಳ್ತಾ ಇದೆ ಇದು ಜಸ್ಟ್ ತಿಳ್ಕೊಂಬಿಡ್ರಿ. ಪ್ರಾಬ್ಲಮ್ ಡಿಫ್ರೆಂಟ್ ಇದೆ. ಜಸ್ಟ್ ಆಫ್ಟರ್ ಟ್ಯಾಕ್ಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಇದ್ರ ಮೇಲೆ ಕೆಲವೊಂದು ಹೋಮ್ವರ್ಕ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ವಾಟ್ಸಪ್ ಗ್ರೂಪಿಗೆ. ಸೊ ಆ ಹೋಮ್ವರ್ಕನ್ನು ಶೇರ್ ಮಾಡಿದಾಗ ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಆಲ್ಸೋ ಬಿಫೋರ್ ಟ್ಯಾಕ್ಸ್. ಸೊ ದ್ಯಾಟ್ ಪರ್ಪಸ್ ನಾನು ಇದು ಆಫ್ಟರ್ ಟ್ಯಾಕ್ಸನ್ನು ಹೇಳ್ತಾ ಇದ್ದೀನಿ ಈಗ. ಸೊ ಐ ಅಂದರೆ ಇಂಟ್ರೆಸ್ಟ್ ಅದ ರೀ 1,000 ಎನ್ ಪಿ ಇದೆ. 1,000 ಅಂದರೆ 1,000 ರುಪೀಸ್ ಎನ್ ಪಿ ಇದೆ. ಅದರ ಮೇಲೆ ಐ ಎಷ್ಟಿದೆ ರೀ 15% ಇದೆ ನೋಡಿರಿ. 15% ಐ ಮೀನ್ಸ್ 15%. ಸೊ ಆ 15% ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಎನ್ ಪಿ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 1,000 ಇಂಟು 15% ಎಷ್ಟಾಯಿತು 150. ಸೊ ಟಿ ಪ್ರಾಬ್ಲಮ್ದಲ್ಲಿ ಕೊಟ್ಟಾನಂತ್ರಿ ಎಷ್ಟಾದ್ರೆ 30%. ಸೊ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಇಶ್ಯೂ ಆಟ್ ಪಾರ್. ಸೊ ಐ ಡಿವೈಡೆಡ್ ಬೈ ಎನ್ ಪಿ ಅಂಡರ್ ಬ್ರ್ಯಾಕೆಟ್ 1 ಮೈನಸ್ ಟಿ. ಸೊ ಇದು ಫಾರ್ಮುಲಾ ಇತ್ತು, ಫಾರ್ಮುಲಾ ಪ್ರಕಾರ ಹಚ್ಕೊಂಡಿವಿ. ಸೊ ಐ ಮೀನ್ಸ್ 150 ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇಲ್ಲಿ 150 ತೊಗೊಂಡೆ. ಬ್ರ್ಯಾಕೆಟ್ಗೆ ಬ್ರ್ಯಾಕೆಟ್, 1ಗೆ 1. ಟಿ ಅಂದರೆ ಎಷ್ಟಿದೆ 30 ಡಿವೈಡೆಡ್ ಬೈ 100. ಸರ್ 100 ಯಾಕೆ? ಸೊ ನೀವು 30% ಹೇಗೆ ಬರೀತೀರಿ? 30% ಹೇಗೆ ಬರೀತೀವಿ ನಾವು? 30 ಡಿವೈಡೆಡ್ ಬೈ 100ದಲ್ಲಿ ಬರಿತೀವಿ, ಗೊತ್ತದಲ್ಲ ನಿಮಗೆ. ಸೊ ಈ 30%ಅನ್ನು ಹೇಗೆ ಬರೀತೀವಿ ನಾವು? ಬರೀಬೇಕಾದ್ರೆ 30 ಡಿವೈಡೆಡ್ ಬೈ 100. ಸೊ ದ್ಯಾಟ್ಸ್ ವೈ ರಿಟರ್ನ್ ಅದರ ಸಲುವಾಗಿ ಹೀಗೆ ಬರ್ತೀವಿ. ಅರ್ಥ ಆಯಿತು? 30 ಡಿವೈಡೆಡ್ ಬೈ 100. ಸೊ ಡಿವೈಡೆಡ್ ಬೈ 1,000. ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕೀಗ. ಸೊ ಇಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದಾಗ 0ಗೆ 0 ಕಟ್ಟಾಯಿತು. ಹೇಗಾಗಿದೆ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಸೊ ಉಳಿತೆಷ್ಟು 100. ಸೊ 1,500 ಬಂತು. ಸೊ 1 ಮೈನಸ್ 0.30. ಸರ್ 0.30 ಹೇಗೆ ಬಂತು? 30 ಡಿವೈಡೆಡ್ ಬೈ 100 ಮಾಡಿದಾಗ ನಿಮ್ಮ ಆನ್ಸರ್ ಎಷ್ಟು ಬರ್ತದೆ ರೀ? 0.30 ಬರ್ತದೆ. ಸೊ ಆ 0.30 ಇಲ್ಲಿ ಬಂದಿದೆ. ಅರ್ಥ ಆಯಿತು? ಸೊ 15 ಡಿವೈಡ್ ಬೈ 100 ಹೆಂಗೆ ಬಂತು? 150 ಇತ್ತು ಡಿವೈಡ್ ಬೈ 1,000 ಇತ್ತು ಈ ಅಪ್ಪರ್ ಪಾಯಿಂಟಲ್ಲಿ. ಸರ್ ಅಪ್ಪರ್ ಸಿಂಪ್ಲಿಫಿಕೇಷನ್ದಲ್ಲಿ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಉಳಿತೆಷ್ಟು 15 ಮತ್ತು 100. ಸೊ ದ್ಯಾಟ್ ಇಸ್ ಟೇಕನ್. ನೆಕ್ಸ್ಟ್ ಒನ್ 15 ಬೈ 100ಗೆ 15 ಬೈ 100 ಕಂಟಿನ್ಯೂ. ಇಂಟುಗೆ ಇಂಟು ಬ್ರ್ಯಾಕೆಟ್ ಇದ್ದರೆ ಕಂಪಲ್ಸರಿಯಲ್ಲಿ ಇಂಟು ಇರ್ತದೆ, ತಮಗೆಲ್ಲರಿಗೂ ಗೊತ್ತಿದೆ. ಬ್ರ್ಯಾಕೆಟ್ ಇತ್ತಂದರೆ ಯಾವಾಗಲೂ ಬ್ರ್ಯಾಕೆಟ್ ಅದರ ಅರ್ಥ ಏನು ರೀ? ಇದು ಬ್ರ್ಯಾಕೆಟನ್ನು ಓಪನ್ ಮಾಡಿದಾಗ ಅದು ಏನಾಗಿರ್ತದೆ ರೀ? ಇಂಟು ಆಗಿರ್ತದೆ. ಸೊ ಆ ಇಂಟು ನಾವಿಲ್ಲಿ ತೊಗೊಂಡಿವಿ ಹಳೆ. ಸರ್ 0.70 ಹೇಗೆ ಬಂತು? ಸೊ 0.70 CAR 1 ಮೈನಸ್ 0.3 ಎಷ್ಟಾದ್ರೆ ಆನ್ಸರ್ ನಿಮ್ಮದು 0.70. ಸೊ ದ್ಯಾಟ್ 0.70 ಬಂದಿದೆ. ಈ 1 ಮೈನಸ್ ಅದಲ್ಲ ರೀ, ಇದು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದಾಗ 0.70 ಬರ್ತದೆ. ಸೊ ನೆಕ್ಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. 15 ಡಿವೈಡೆಡ್ ಬೈ 100 ಇಂಟು 0.70. ಸೊ ಯು ಗೆಟ್ ಆನ್ಸರ್ 10.5. ನಿಮ್ಮ ಆನ್ಸರ್ ಎಷ್ಟು ಬಂತು? 10.5% ಆಫ್ಟರ್ ಟ್ಯಾಕ್ಸ್. ಇದು 10.5% ಆಫ್ಟರ್ ಟ್ಯಾಕ್ಸ್. ಅಂದರೆ ಆಫ್ಟರ್ ಟ್ಯಾಕ್ಸ್ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡಬೇಕು, ಇದು ಒಂದು ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಕೊಟ್ಟಿನಿ. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು ವಾಚಿಂಗ್ ಮೈ ವಿಡಿಯೋಸ್. ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ಸ್ ಒನ್ಸ್ ಅಗೇನ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯು ಕ್ಯಾನ್ ಗೆಟ್, ನೀವು ಈಸಿಯಾಗಿ ಇನ್ಫಾರ್ಮೇಷನ್ ತೊಗೋಬೋದು ಸಬ್ಸ್ಕ್ರೈಬ್ ಆದರೆ. ಸೊ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ನಾವೇನು ಕಲ್ತೀವಿ? ಮಹತ್ವ, ಕಾಸ್ಟ್ ಆಫ್ ಕ್ಯಾಪಿಟಲ್ದ ಮಹತ್ವಗಳು. ಅದೇ ತರಹ ಕಾಸ್ಟ್ ಆಫ್ ಡೆಪ್ಟನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಕಾಸ್ಟ್ ಆಫ್ ಡೆಪ್ಟ್ ಅಂದರೆ ಏನು? ಕಾಸ್ಟ್ ಆಫ್ ಡೆಪ್ಟ್ ಬಿಫೋರ್ ಟ್ಯಾಕ್ಸ್ ಮತ್ತು ಆಫ್ಟರ್ ಟ್ಯಾಕ್ಸನ್ನು ನಾವಿಲ್ಲಿ ಇವತ್ತಿನ ವೀಡಿಯೋಸ್ದಲ್ಲಿ ಕಲ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ದಲ್ಲಿ ಆ್ಯಟ್ ಪಾರ್, ಆ್ಯಟ್ ಪ್ರೀಮಿಯಮ್, ಆ್ಯಟ್ ಡಿಸ್ಕೌಂಟ್ ತೊಗೊಂಡು ಬರ್ತಾಯಿದ್ದೀನಿ. ಸೊ ಡೋಂಟ್ ಮಿಸ್ ನೆಕ್ಸ್ಟ್ ವೀಡಿಯೋಸ್, ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ವೀಡಿಯೋಸ್. ಸೊ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.